ಎಸ್ ಸರ್, ಏನಿದು ಸರ್ ಕಳಪೆ ಕಾಮಗಾರಿ ಧಾರವಾಡದಲ್ಲಿ? ಯಾವ್ದಿದು ಸರ್ ಕರ್ಮಕಾಂಡ? ಸಮಾಜ ಇಲಾಖೆಯ ಕಳಪೆ ಕಾಮಗಾರಿ ಹಾಸ್ಟೆಲ್ ಅಲ್ಲಿ ಪಾಪ ಮಕ್ಳು ಇರ್ಬೇಕಾ ಅಥವಾ ಮಕ್ಳ ಮೇಲೆ ಆ ಬಿಲ್ಡಿಂಗ್ ಬೀಳ್ಬೇಕಾ ಇನ್ನೊಂದು ಸ್ವಲ್ಪ ದಿನಕ್ಕೆ ಅಂತ? ಖಂಡಿತ ಮೇಡಮ್, ನಾವು ಸತತ ಈಗ ತಮ್ಮ ಚಾನಲ್ ಒಂದು ಇದರಲ್ಲಿ ಟೆಲಿಕಾಸ್ಟ್ ಮಾಡಿದ ಸತತವಾಗಿ ನಾವು ಕೂಡ ಅವರಿಂದ ಲೆಟರ್ ಕೊಟ್ಟು ಇಲ್ಲಿ ಕಳಪೆ ಕಾಮಗಾರಿ ಸಾಕಷ್ಟು ಅವರಿಂದ ಬೆನ್ನತ್ತಿದೆ ಮೇಡಮ್. ಇದು ಹಾಸ್ಟೆಲ್ ಬಂದ್ಬಿಟ್ಟು ಧಾರವಾಡ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನೆಹರು ನಗರ್ ನಂಬರ್ 3 ಹಾಸ್ಟೆಲ್ ಮೇಡಮ್. ಇಲ್ಲಿ ಬಹುತೇಕ SC ಮಕ್ಕಳಲ್ಲಿ ಸ್ಟಡಿ ಮಾಡಕ್ ಬರ್ತಾರೆ ಮೇಡಮ್. ಸುಮಾರು ಒಂದು 7-7 ಕೋಟಿ ರೂಪಾಯಿ ಅಂದಾಜು ಮೊತ್ತ. ಬಟ್ ಇವತ್ತಿಗೆ ನಮ್ಗೆ ಅದು ಎಷ್ಟಿದೆ ಅಂತ ನಾವು ಮಾಹಿತಿ ತಕ್ಕಲ್ಲಿ ಕೇಳಿವಿ. ಎಲ್ಲಾ ಡಾಕ್ಯುಮೆಂಟ್ರಿ ಕೇಳಿದ್ರು ಕೂಡ ನಮ್ಗೆ ಯಾವುದೇ ರೀತಿ ಎಸ್ಟಿಮೇಟ್ ಕಾಪಿ ಕೊಟ್ಟಿಲ್ಲ, ವರ್ಕ್ ಆರ್ಡರ್ ಕಾಪಿ ಕೊಟ್ಟಿಲ್ಲ. ಯಾಕಂದ್ರೆ ಇದು ಎಷ್ಟು ಮೊತ್ತ ಆಗುತ್ತಂತ ಇವ್ರಿಗೆ ಗೊತ್ತಾಗುತ್ತಂತ ಒಂದೇ ಕಾರಣದಿಂದ ನಮ್ಮನ್ನ ಹೈಡ್ ಮಾಡ್ತಾ ಇದ್ರೆ ಮೇಡಮ್. ಒಂದು ಎರಡನೇದು ಏನಂತಂದ್ರೆ, ಈ ಬಿಲ್ಡಿಂಗ್ ಕಟ್ಟಡ ಆಗ್ಬೇಕಾದ್ರೆ ಬಿಫೋರ್ ಯಾವ ಇಲಾಖೆಯಿಂದ ಅನುಮೋದನೆ ಆಗಿತ್ತು, ಎಷ್ಟು ಮೊತ್ತಕ್ಕೆ ಅನುಮೋದನೆ ಆಗಿತ್ತು, ಮತ್ತು ಯಾವ ಇಲಾಖೆ ಯಾರಿಗೆ ಕಾಂಟ್ರಾಕ್ಟ್ ಆಗಿದೆ ಅಂತ ಒಂದು ಬೋರ್ಡ್ ಹಾಕ್ಬೇಕು ಫಸ್ಟ್. ಎಲ್ಲಿ ಆ ಸ್ಪಾಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗೋ ಸ್ಪಾಟ್ ಅಲ್ಲಿ ಇದು ಯಾವುದು ಕೂಡ ಇಲಾಖೆಯವರು ಮಾಡಿಲ್ಲ. ಹಂಗಾಗಿ ನಾವು ಜಗದೀಶ್ ಹೆಬ್ಬಳ್ಳಿ ಅವರು ಜಾಯಿಂಟ್ ಡೈರೆಕ್ಟರ್ ಇದ್ದಾಗ ನಾನು ಲೆಟರ್ ಕೊಟ್ಟಿದ್ದೆ, ಹಿಂಗಿದೆ ದಯವಿಟ್ಟು ಇದನ್ನ ಕಳಪೆ ಕಾಮಗಾರಿ ಆಗಿದೆ, ಇದನ್ನ ವರ್ಕ್ ಪರಿಶೀಲಿಸಬೇಕಾದ್ರೆ ಟೆಕ್ನಿಷಿಯನ್ಸ್ ಬೇಕಂತ ಹೇಳಿದ್ರು ಮೇಡಮ್. ಅವ್ರು ಟೆಕ್ನಿಷಿಯನ್ಸ್ ಬೇಕಂತ ಅವಾಗ ಹೇಳಿದರು. ಈಗ ಸ್ಪಾಟಿಗೆ ಬಂದು ಏನ್ ಮಾತಾಡ್ತಾರ ಜಂಟಿ ನಿರ್ದೇಶಕರು ಮತ್ತು AD ಅವ್ರಂದ್ರೆ ಇದು ಪ್ಲಂಬರ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ ಮೇಡಮ್. ಈ ಪ್ಲಂಬರ್ ಪ್ರಾಬ್ಲಮ್ ಆಗಿದೆ ಅಂತ ಇವ್ರಿಗೆ ಹೆಂಗ್ ಗೊತ್ತಾಯ್ತು? ನಾವು ಕಂಪ್ಲೇಂಟ್ ಮಾಡಿದಾಗ ಇದಕ್ಕೆ ಟೆಕ್ನಿಷಿಯನ್ಸ್ ಅಲ್ಲ, ನಾವು ಎಕ್ಸ್ಪರ್ಟ್ಸ್ ಎಲ್ಲ ಬಂದ್ ಹೇಳಕ್ ಆಗಲ್ಲ ಮಾಹಿತಿ ಅಂತ ಹೇಳಿದ್ರು. ಈಗ ಅಲ್ಲಿ ನಾವು ಸ್ಪಾಟ್ ಅಲ್ಲಿ ನಾವು ಹೋಗಿ ಆ ಕೆಲಸ ನಿಮ್ಗೆ ಆರ್ಡರ್ ಇದೆಯಾ, ರಿಪೇರಿ ಮಾಡಕ್ ಯಾರು ಪ್ರೊವಿಷನ್ ಕೊಟ್ರು, ನಿಮ್ಗೆ ಅವಕಾಶ ಯಾರು ಮಾಡಿ ಕೊಟ್ರಂತ ಕೆಲಸಗಾರಿಗೆ ಕೇಳಿದಾಗ ಅವಾಗ ಸ್ಥಳಕ್ಕೆ JD ಮತ್ತು AD ಬಂದು ಅಲ್ಲೇನ್ ಹೇಳ್ತಾರೆ ಮೇಡಮ್, ಇದು ಪ್ರಾಬ್ಲಮ್ ಇದೆ, ಪ್ಲಂಬರ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಹಂಗಾಗಿ ಒಟ್ಟಾರೆಯಾಗಿ ಈ ಇಲಾಖೆಯಲ್ಲಿ ಕಾಂಟ್ರಾಕ್ಟರ್ ಉಳಿಸಕ್ಕೆ ಎಲ್ಲಾ ಲಾಬಿ ನಡೆದಿದೆ. ಕಾಂಟ್ರಾಕ್ಟರ್ ಇಲ್ಲಿ ಸೇವ್ ಮಾಡ್ಬೇಕಂತ ದೃಷ್ಟಿಯಿಂದ ಜಂಟಿ ನಿರ್ದೇಶಕರು ಮತ್ತು MB ಸಣ್ಣರಿ ಮೇಡಮ್ ಅವರು ಕೂಡ ಅವರಿಂದ ಬೆನ್ನಿಂದ ನಿಂತಾರಂತ ಇಲ್ಲಿ ಈಗ ರಾಜರೋಸಿಗೆ ಎದ್ದು ಕಾಣ್ತಿದೆ ಮೇಡಮ್. ಸೊ ಅಲ್ಲ ಅಮ್ಮ, ಇನ್ನೇನು ರಿಟೈರ್ಮೆಂಟ್ ತಗೋಬೇಕು, 7.5 ಕೋಟಿ ಗೋಲ್ಮಾಲ್ ಆಗ್ತಿದೆ ಅಂದ್ರೆ ಏನ್ ಕಣ್ಣು ಮುಚ್ಕೊಂಡ್ ಕೂತಿದಾರ? ಕಣ್ಣೆದು ಕಾಣಿಸ್ತಾ ಇಲ್ವ ಇವರಿಗೆ? ಅಲ್ಲ ಅಷ್ಟು ದೊಡ್ಡ ಭ್ರಷ್ಟಾಚಾರ ನಡೀತಿದೆ ಅಥವಾ ಇವ್ರದ್ದು ಪಾಲಲ್ಲಿ ಇದೆಯಾ? ಇವರು ಏನಾದ್ರು ಅದಕ್ಕೆ ಸೇರ್ಕೊಂಡಿದಾರ, ಅದಕ್ಕೆ ಅವರ ಬೆನ್ನಿಂದೆ ನಿಂತಿದ್ದಾರಾ? ಖಂಡಿತ. ಈಗ ನೋಡಿ ಮೇಡಮ್, ಏನಂತಂದ್ರೆ ಈಗ ಯಾರೋ ಒಬ್ರು ಹೋರಾಟಗಾರರು ಬಂದು ಅದ್ರದ್ದು ಎಸ್ಟಿಮೇಟ್ ಕೇಳ್ತಿದ್ದಾರೆ ಅಥವಾ ಮಾಹಿತಿಯಲ್ಲಿ ಒಂದು ಏನೋ ಅಪ್ಲಿಕೇಶನ್ ಹಾಕ್ತಾರೆ, ಕೊಡೋದು ಅವ್ರ ಧರ್ಮ. ನಾನೀಗ ಅವ್ರಿಗೆ ಈ ಸಂಬಂಧಪಟ್ಟದ್ದು ದಾಖಲೆ ಕೊಡ್ರಿ ಅಂತ ಕೇಳಿ ಆಲ್ರೆಡಿ 45 ದಿನ ಇವತ್ತಿಗೆ ಕೊಟ್ಟಿಲ್ಲ ಅಂದ್ರೆ ಇದರ ಅರ್ಥ ಈಗ ಎಲ್ಲರಿಗೂ ಗೊತ್ತಾಗ್ತಂತ ವಿಷಯನೇ. ಯಾಕಂದ್ರೆ ಸಾಕಷ್ಟು ಬಾರಿ ನಾವು ಕೇಳಿದ್ವಿ, ಏನಿದೆ ಅದು ಪ್ರಾಬ್ಲಮ್ ಕೊಡಿ, ಎಸ್ಟಿಮೇಟ್ಸ್ ಕೊಡಿ, ವರ್ಕ್ ಆರ್ಡರ್ ಕೊಡಿ, ಯಾವ ಇಲಾಖೆಗೆ ಅನುಮೋದನೆ ಆಗಿದೆ, ಎಷ್ಟಕ್ಕೆ ಅನುಮೋದನೆ, ಸಂಪೂರ್ಣ ಡೀಟೇಲ್ಸ್ ಕೊಡೋದು ಎಲ್ಲಿಯೂ ಕೊಟ್ಟಿಲ್ಲ ಮೇಡಮ್. ಈ ಒಂದು ನಾವು ಲೆಟರ್ ನಮ್ಮ ಸಂಘಟನೆ ನವ ಸಮಾಜ ನಿರ್ಮಾಣ ವೇದಿಕೆಯಿಂದ ಲೆಟರ್ ಕೊಟ್ಟಿವಿ ಜಾಯಿಂಟ್ ಡೈರೆಕ್ಟರ್ ಅವರಿಗೆ, ಜಗದೀಶ್ ಹೆಬ್ಬಳ್ಳಿ ಅವರಿಗೆ. ಅದಾದ ಒಂದು ಕೆಲವೇ ದಿನ ಟ್ರಾನ್ಸ್ಫರ್ ಆದ್ರು. ಈಗ MB ಸಣ್ಣೇರಿ ಮೇಡಮ್ ಅವರು ಕೂಡ ಇದೇ ತಿಂಗಳು 30 ರಿಟೈರ್ಡ್ ಇದೆ ಮೇಡಮ್. ಹಂಗಾಗಿ ಯಾವುದೇ ರೀತಿ ನಾವು ಇಲ್ಲಿಂದ ಹೋಗೋ ಮಟ್ಟ, ನಾವು ಇಲಾಖೆಯಿಂದ ಖಾಲಿ ಆಗೋ ಮಟ್ಟ ಯಾವುದೇ ರೀತಿ ಇವರು ದಾಖಲೆ ಹೋಗಬಾರ್ದು. ದಾಖಲೆ ಸಿಕ್ಕರೆ ಮತ್ತೆ ನಮ್ಮ ಮೇಲೆ ಇನ್ನೂ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ನಮ್ಮನ್ನ ಎಲ್ಲೋ ಒಂದ್ ಕಡೆ ಸಿಕ್ಸ್ ಹಾಕ್ಸುವಂತ ಪ್ರಯತ್ನ ನಡೀತದೆ. ಮತ್ತೆ ನಾವು ಮಾಡ್ತಕ್ಕಂಥ ಕಳ್ಳಾಟನ ಬಯಲಿಗೆ ಎಳಿತಾರೆ ಒಂದು ಭಯದಿಂದ ಅವ್ರು ಯಾವುದೇ ದಾಖಲೆ ಕೊಡ್ತಾ ಇಲ್ಲ ಮೇಡಮ್ ಅವರು. ನಾವೀಗ ನಿರಂತರವಾಗಿ ಸುದ್ದಿ ಮಾಡ್ತಾ ಇದ್ದೀವಿ, ಬಗೆದಷ್ಟು ಬಯಲಾಗ್ತಾ ಇದೆ ಅವರ ಕರ್ಮಕಾಂಡಗಳು, ಭ್ರಷ್ಟಾಚಾರದ ಕರ್ಮಕಾಂಡಗಳು. ಇದರಿಂದ ಏನಾದರೂ ಹೆದರ್ಕೊಂಡು ಏನಾದರೂ ಅಲರ್ಟ್ ಆಗಿದಾರಾ, ಅಥವಾ ಇಲ್ಲ ನಾವು ಮಾಡದೇ ಮಾಡ್ತೀವಿ, ನಾವು ಇನ್ನೂ ಭ್ರಷ್ಟಾಚಾರವನ್ನ ಮಾಡ್ತೀವಿ ಅಂತ ಏನಾದರೂ ಇದ್ದಾರಾ ಅಂತ? ಖಂಡಿತ ಮೇಡಮ್, ಅವ್ರು ಎಲ್ಲಿ ಕೂಡ ಒಂದು ಗಿಲ್ಟ್ ಕಾಡ್ತಾ ಇಲ್ಲ. ಅಂದ್ರೆ ಇಲಾಖೆಯಲ್ಲಿ ಏನೋ ತಪ್ಪಾಗಿದೆ ಸರಿಪಡಿಸಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲ ಸ್ಥಳಾಂತರ ಬೇರೆ ಕಡೆ ಮಾಡಿಸಿ ಆನಂತರ ಎನ್ಕ್ವೈರಿ ಫಿಟ್ ಮಾಡಿ, ಎನ್ಕ್ವೈರಿ ಆದ ನಂತರ ಅಲ್ಲಿ ಏನ್ ಕಳಪೆ ಆಗಿದೆ ಅಥವಾ ಯಾರು ಕಾಂಟ್ರಾಕ್ಟ್ ಲೂ ಫಾಲ್ಸ್ ಇದೆ ಅಥವಾ ಬೇರೆ ಏನಿದೆ ಅಂತ ಎನ್ಕ್ವೈರಿ ಆದ ನಂತರ ಅದನ್ನ ರಿಪೇರಿ ಮಾಡೋದು ಸಿಸ್ಟಮ್ ಅಲ್ಲಿ ಇದೆ ಮೇಡಮ್. ಇವ್ರು ಯಾವ ಮಾನದಂಡ ಇಟ್ಟಕೊಂಡು ಸಡನ್ ಆಗಿ ಅಲ್ಲಿ ಕಳಿಸಿ ರಿಪೇರಿ ಮಾಡ್ತಾರೆ ನನಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಹೆಚ್ಚು ಕಡಿಮೆ ರಿಪೇರಿ ಮಾಡಲು ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಥವಾ ಇನ್ನೂ ಎಲ್ಲೋ ಒಂದ್ ಪ್ಲಂಬರ್ ಅಲ್ಲಿ ನೀರು ಲೀಕೇಜ್ ಆಗಿ ಮಕ್ಕಳೆಲ್ಲ ಒಂದು ಅಲ್ಲಿ ಟೈಲ್ ಗ್ರಾನೈಟ್ ಬಿದ್ದು ಕಾಲ್ ಜಾರಿಗೆ ಬಿದ್ದು ತಲೆ ಪೈಲಿ ಹೊಡ್ಕಂದ್ರೆ ಇದಕ್ಕೆ ಹೊಣೆ ಯಾರು? ಯಾವುದೇ ರೀತಿ ಮೇಡಮ್ ಅವ್ರು ಯಾರು ಎಚ್ಚೆತ್ಕೊಂಡಿಲ್ಲ. ಇವತ್ತಿಗೂ ಕೂಡ ಅವ್ರು ಬಂಡ ಧೈರ್ಯದಿಂದ ತೋರಿಸಿ, ನಾವ್ ಯಾರೋ ರಿಪೋರ್ಟರ್ ಹೋದಂತ ಸಂದರ್ಭದಲ್ಲಿ, ಹೋರಾಟಗಾರ ಹೋದಂತ ಸಂದರ್ಭದಲ್ಲಿ ನೀವ್ ಯಾಕೆ ಬರ್ತೀರಿ, ನಮ್ನೇನ್ ಕೇಳ್ತೀರಿ ಅಂತ ಹೇಳ್ತಾರೆ. ಅವ್ರು ಯಾವ್ದೇ ರೀತಿ ದಾಖಲೆ ಕೊಡ್ತಾ ಇಲ್ಲ. ಸ್ಪಾಟಿಗೆ ವಿಸಿಟ್ ಮಾಡ್ತಾರೆ, ನೆಪಕ್ಕೆ ಮಾತ್ರ ವಿಸಿಟ್ ಮಾಡಿ ಸ್ಪಾಟ್ ಇಂದ ಬರ್ತಾರೆ. ಅಲ್ಲಿ ಇವತ್ತಿಗೆ ಕಾಂಟ್ರಾಕ್ಟ್ ಇದೆಲ್ಲ ಇಶ್ಯೂ ಆದ ನಂತರ ಕಾಂಟ್ರಾಕ್ಟರ್ ಮತ್ತೆ ಸಂಬಂಧಪಟ್ಟಿಲ್ಲ ಕ್ರೈಸ್ ಇದೆಲ್ಲ ಇವತ್ತಿಗೆ ಬಂದು ಕೂಡ ಅಲ್ಲಿ ಏನಾಗಿದೆ ಅಂತ ಯಾರು ನೋಡಿಲ್ಲ ಮೇಡಮ್. ಅದನ್ನ ಕೇಳಿದ್ರೆ ನಮ್ಮ ಅಧಿಕಾರಿಗಳು ಕತೆ ಹೇಳ್ತಾರೆ ಎಲ್ಲಾರು ಮೇಡಮ್. ಎಸ್ ಸುರೇಶ್ ಅವರೇ, ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ. ಭ್ರಷ್ಟಾಚಾರ ಎಲ್ಲ ಆಗ್ತಿದೆ ಅಲ್ಲಿ ನಿರಂತರವಾಗಿ ಸುದ್ದಿಯನ್ನ ಮಾಡ್ತೀವಿ, ಇಲ್ಲೂ ಕೂಡ ನಿರಂತರವಾಗಿ ಸುದ್ದಿಯನ್ನ ಮಾಡ್ತೀವಿ ಭ್ರಷ್ಟಾಚಾರ ನಿಲ್ಲೋವರೆಗೆ. ಥ್ಯಾಂಕ್ ಯು ಸುರೇಶ್, ಇಷ್ಟೊತ್ತು ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.